ಎಸ್ ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕಾಗಿ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ಶತಕದ ಗಡಿ ದಾಟಿದ MVA ಮತ್ತು ಅಗಾಡಿ ಒಕ್ಕೂಟ. ಎರಡು ಒಕ್ಕೂಟದ ನಡುವೆ 10 ಕ್ಷೇತ್ರಗಳ ವ್ಯತ್ಯಾಸ ಇದೆ. ಈಗ 130+ ಕ್ಷೇತ್ರಗಳಲ್ಲಿ ಅಗಾಡಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 115+ ಕ್ಷೇತ್ರಗಳಲ್ಲಿ MVA ಇಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಅಂದ್ರೆ ಇಲ್ಲಿ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ಈಗ ನೋಡಿ, ಅಘಾಡಿ 130+ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದ್ರೆ, ಇನ್ನು ಮಹಾಯುತಿ ಒಕ್ಕೂಟ ಎಲ್ಲೋ ಒಂದ್ ಕಡೆ 115+ ಕ್ಷೇತ್ರಗಳಲ್ಲಿ MV ಅಂದ್ರೆ ಹಿನ್ನಡೆಯನ್ನ ಹಿನ್ನಡೆ ಅನುಭವಿಸ್ತಾ ಇದೆ. ಇಲ್ಲಿ ಇನ್ನೂ ಬಹಳಷ್ಟು ಹೊತ್ತಿದೆ, ಟೈಮ್ ಸಾಕಷ್ಟಿದೆ. ನೋಡಿ, ಎರಡು ಒಕ್ಕೂಟಗಳ ನಡುವೆ 10 ಕ್ಷೇತ್ರಗಳ ವ್ಯತ್ಯಾಸ ಇಲ್ಲಿ ಕಂಡು ಬರ್ತಾ ಇರೋದು. ಸರ್, ಮಹಾರಾಷ್ಟ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗ್ಬೋದು? ಯಾಕಂತ ಹೇಳಿದ್ರೆ ಈಗ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ಇಷ್ಟೊತ್ತು ಮಹಾಯುತಿ ಮುನ್ನಡೆಯನ್ನ ಕಾಯ್ದುಕೊಂಡಿತ್ತು, ಆದ್ರೆ ಈಗ ಮಹಾ ವಿಕಾಸ್ ಅಗಾಡಿ 130+ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಮುನ್ನುಗ್ತಾ ಇದೆ. ಸರ್, ಈಗ ಈ ಒಂದು ಎರಡನೇ ರೌಂಡ್ ಕೌಂಟಿಂಗ್ ಆಗ್ತಾ ಇರ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ. ಎಸ್ ಹೌದು. ಯಾಕೆಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಲೀಡ್ ಆಗಿದ್ದು ಒಂದೊಂದು ಭಾಗದಲ್ಲಿ ಒಂದು ಅಗಾಡಿಗೆ ಲೀಡ್ ಬರ್ಬೋದು, ಮತ್ತೆ ಫಸ್ಟ್ ರೌಂಡ್ ಅಲ್ಲಿ ಇಲ್ಲ ಮಹಾಯತಿಗೆ ಲೀಡ್ ಬರುವಂತ ಅವಕಾಶಗಳು ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಈ ಒಂದೊಂದು ಪರ್ಟಿಕ್ಯುಲರ್ ಬೂತ್ ಇರುತ್ತಲ್ಲ, ಒಂದೊಂದು ಭಾಗದಲ್ಲಿ ಅತಿ ಹೆಚ್ಚಿನದಾಗಿ ಒಂದೇ ಪಾರ್ಟಿಗೆ ಬೀಳುವಂತ ಅವಕಾಶಗಳು ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಈ ವರ್ಟಿಕಲ್ ಆಂಗಲ್ ಅಲ್ಲಿ ಕೌಂಟಿಂಗ್ ನಡೆಯುತ್ತೆ. ಬೂತ್ ಡಿವೈಡ್ ಮಾಡೋದು ವರ್ಟಿಕಲ್ ಆಂಗಲ್. ಸೊ ಈಗ ಒಂದೇ ಬೂತ್ ಇರ್ತಕ್ಕಂಥದ್ದು ಕಡೆ ಬೂತ್ ಅಲ್ಲೂ ಬರುತ್ತೆ. ಅಂದ್ರೆ ಕಂಟಿನ್ಯೂಸ್ ಸೀರಿಯಲ್ ನಂಬರ್ ವೈಸ್ ತೆಗೆಯೋದಿಲ್ಲ. ಸೊ ಅದು ಏನಾಗುತ್ತೆ ಅಂದ್ರೆ ನಿಮ್ಗೆ ರಿಸಲ್ಟ್ ಅನ್ನೋದು ವೇರಿಯೇಷನ್ ಹಾಗೆ ಆಗುತ್ತೆ. ಈಗ ಇನ್ನೊಂದು ಭಾಗದಲ್ಲಿ ಇರ್ತಕ್ಕಂಥ ಬೂತ್ಗಳು ಬಂದಾಗ ಸಹಜವಾಗಿ